ಪ್ರೀತಿ ಅವರೇ, ದಯವಿಟ್ಟು ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ. ನೀವೇನು ಹೇಳಿದ್ರು ನಿಮ್ಮ ಮಾತನ್ನ ನಾನು ನಂಬಲ್ಲ. ಇದೇ ಕಣೆ, ನೀನು ನಿನ್ನ ಗಂಡನ ತುಂಬಾ ನಂಬ್ತೀಯ. ಆ ನಂಬಿಕೆನೇ ನಿನ್ನ ಗಂಡನ ಬಂಡವಾಳವಾಗ್ಬಿಟ್ಟಿದೆ. ನಿನ್ನಂತ ಬುದ್ಧಿ ಇರೋದು ಹೆಂಗಸ್ರಿರೋದ್ರಿಂದನೇ ಗಂಡಂದ್ರು ಬುದ್ಧಿವಂತರಾಗ್ತಿರೋದು, ಆಡಬಾರದ ಆಟಗಳನ್ನೆಲ್ಲ ಆಡ್ತಾ ಇರೋದು. ಅಲ್ಲ ಕಣೆ, ಅವಯ್ಯ ಹೊರಗೆ ಹೋಗಿ ಕಷ್ಟಪಟ್ಟು ಆ ಒಮ್ಮನ ಮೀಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಬುದ್ಧಿ ಉಪಯೋಗಿಸಿ ಮನೆಗೆ ಯಾಕೆ ಕರ್ಕೊಂಬಂದು ಇಟ್ಕೊಂಡಿರ್ಬಾರ್ದು? ಅಯ್ಯೋ ಅಯ್ಯೋ ಅಯ್ಯೋ, ಅದೇನು ಮಾತು ಅಂತ ಆಡ್ತೀರಾ? ನನ್ನ ಗಂಡ ಅಂತವ್ರಲ್ಲ. ಈ ಮಾತನ್ನ ನಾನು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ನನ್ನ ಗಂಡನ್ ನೋಡು, ಅದೆಷ್ಟೋ ವರ್ಷ ಹಿಮಾಲಯದಲ್ಲಿ ಹೋಗಿ ಒಂಟಿಗಾಲಲ್ಲಿ ತಪಸ್ ಮಾಡಿದ್ರು ಒಂದು ಕೆಟ್ಟ ಚಟ ಕಲ್ತಿಲ್ಲ, ಒಂದು ಹುಡುಗಿರ್ನ ನೋಡಿಲ್ಲ. ಆದ್ರೆ ನಿನ್ನ ಗಂಡ ಆಟ ಓಡಿಸ್ಕೊಂಡು ಬೀದಿ ಬೀದಿ ಸುತ್ತಿ ಕಂಡ ಹೆಂಗಸರನ್ನೆಲ್ಲ ನೋಡಿ ಅದೇನು ಅಂತ ಮಾಡ್ತಿದ್ದಾನೋ ಏನೋ. ನನ್ನ ಗಂಡ ಆಟೋ ಓಡಿಸ್ತಾರೆ ಅಂದ ಮಾತ್ರಕ್ಕೆ ಬೀದಿ ಅಲಿತಾ ಇದ್ದಾರೆ ಅಂತ ಹೇಳ್ತೀರಾ? ಅವರು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾರೆ. ವಿಶಾಲವಾದಾಕ್ಷಿ, ನಾನು ನಿನ್ನ ಗಂಡ ಆಟೋ ಓಡಿಸ್ತಿರೋದ್ರ ಬಗ್ಗೆ ಮಾತಾಡ್ತಿಲ್ಲಮ್ಮ, ಅದು ಒಳ್ಳೇದೇ. ಆದ್ರೆ ನಿನ್ನ ಗಂಡ ಆಡ್ತಿರೋ ಆಟಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಿನ್ನ ಜೀವನ ನಿನ್ನ ಕೈಲಿದೆ, ನಿನ್ನ ಬದುಕು ನಿನ್ನ ಕಣ್ಣೆದುರಿಗೆ ಇದೆ. ನಿನ್ನ ಗಂಡನ್ನ ನೀನು ಹದಬಸ್ತಲ್ಲಿ ಇಟ್ಕೊಳ್ತೀಯೋ ಅಥವಾ ಹಾಗೆ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ಅದನ್ನೆಲ್ಲ ಕೇಳಲೇಬೇಡಿ. ಅದನ್ನೆಲ್ಲ ನಿಮ್ಮ ಎದುರಿಗೆ ಬಂದು ನಾನೇ ಹೇಳ್ತೀನಿ. ನೀವು ಮನೆಯಿಂದ ಹೋದ್ಮೇಲೆ ತುಂಬಾ ನೆನಪಾಗ್ತಾ ಇದ್ರಿ. ಅಂದ್ರೆ ಒಂದು ರೀತಿ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಇಷ್ಟು ವರ್ಷ ನಾನು ಈ ಮನೇಲಿ ನಗನಗ್ತಾ ಇದ್ದೆ, ಆದ್ರೆ ಮನಸ್ಸು ಸಂತೋಷವಾಗಿರ್ಲಿಲ್ಲ. ಬಾಯಿನಲ್ಲಿ ಮಾತುಗಳು ಬರ್ತಾ ಇತ್ತು, ಆದ್ರೆ ಹೃದಯ ಮೌನವಾಗಿತ್ತು. ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ಗೊತ್ತಿಲ್ಲದೆ ನಾನು ತುಂಬಾ ಸಂತೋಷವಾಗಿದ್ಬಿಟ್ಟೆ. ಆದ್ರೆ ನೀವು ಮನೆಯಿಂದ ಹೋದ್ಮೇಲೆ ಯಾಕೋ ಮನೆ ಒಂಥರ ಬಿಕೋ ಅನ್ನಿಸ್ತಾ ಇದೆ. ಮನೆ ಮಾತ್ರ ಅಲ್ಲಣ್ಣ, ನಿನ್ ಮನ್ಸು ಬಿಕೋ ಅಂತಿದೆ. ನೀವಿದ್ದಾಗ ನನ್ನ ದಿನಚರಿ ಶುರುವಾಗ್ತಿದ್ದಿದ್ದೆ ನಿಮ್ಮಿಂದ. ನಾನು ಎದ್ದ ತಕ್ಷಣ ನಿಮ್ಮನ್ನು ನೋಡ್ತಾ ಇದ್ದೆ, ಮಲಗಕ್ಕೆ ಮುಂಚೆನೂ ನಿಮ್ಮನ್ನು ನೋಡ್ತಾ ಇದ್ದೆ. ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ರಿ, ನನ್ನೊಂದು ಪುಟ್ಟ ಮಗು ಥರ ನೋಡ್ಕೊಟ್ರಿ. ಎಷ್ಟೋ ವರ್ಷಗಳ ಮೇಲೆ ನನ್ನೇ ನಾನು ಮರೆಯೋ ಥರ ಮಾಡ್ಬಿಟ್ರಿ. ಎಷ್ಟೋ ವರ್ಷಗಳಾದ್ಮೇಲೆ ನೀವು ಈ ಮಾತು ಹೇಳ್ತಿದ್ದೀರ ವೀರು. ಮದುವೆ ಆದ ಹೊಸ್ತರಲ್ಲೂ ನೀವು ಇದೇ ಮಾತುಗಳನ್ನ ನನಗೆ ಹೇಳಿದ್ರಿ. ಈಗ ಮತ್ತೆ ನಿಮ್ಮ ಬಾಯಿಂದ ಇದನ್ನೆಲ್ಲ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕೆ ಮಾತಾಡ್ತಿಲ್ಲ ಜಾನಕಿ ಅವರೇ? ನನ್ನ ಜೊತೆ ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ವಾ? ಇಲ್ಲ, ಹಾಗೇನಿಲ್ಲ. ನನಗೆ ಗೊತ್ತು ಜಾನಕಿ ಅವರೇ, ಅಕ್ಕ ಮಾಡಿದ ತಪ್ಪಿನಿಂದ ನಿಮ್ಗೆ ಎಷ್ಟು ಅವಮಾನ ಆಗಿದೆ ಅಂತ. ಅಕ್ಕ ಪದೇ ಪದೇ ನನ್ನ ನಂಬಿಸಿ ಮೋಸ ಮಾಡ್ತಾ ಇದ್ದಾಳೆ. ಪಾಪ ಅವಳು ತಾನೇ ಏನ್ ಮಾಡ್ತಾಳೆ? ಯಾರ್ದೋ ಮಾತು ಕೇಳಿ ಅವಳು ಹೀಗೆ ಆಡ್ತಾ ಇದ್ದಾಳೆ. ಅದೊಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಈಗ ನನ್ನ ನಂಬಿಕೆ ಗಳಿಸೋದಕ್ಕೆ ನಿಮ್ಮನ್ನ ಬಲಿಪಶು ಮಾಡಕ್ ಹೊರಟಿದ್ಲು. ಅವಳು ಈ ಕೆಲಸನ ಯಾವತ್ತೋ ಮಾಡಿದಾಳೆ ವೀರು. ನೀವು ಅವಳ ಮೇಲೆ ಇಟ್ಟಿದ್ದ ನಂಬಿಕೆಯಿಂದ ನನ್ನ ಜೀವನಾನೇ ಹಾಳು ಮಾಡಿದಾಳೆ. ಆದ್ರೆ ನನಗೆ ನೀವೇನು ಅಂತ ಗೊತ್ತಿದೆ. ದಯವಿಟ್ಟು ಇದನ್ನೆಲ್ಲ ಅಪಾರ್ಥ ಮಾಡ್ಕೊಳ್ದೆ ನಮ್ಮ ಮನೆಗೆ ಬಂದ್ಬಿಡಿ. ನಾನು ಅಕ್ಕನ ಮಾತು ನಂಬಲ್ಲ. ನಿಮ್ದು ಯಾವುದೇ ತಪ್ಪಿಲ್ಲ ಅಂತನೂ ನನಗೆ ಗೊತ್ತು. ದಯವಿಟ್ಟು ಮನೆಗೆ ಬಂದ್ಬಿಡಿ ಪ್ಲೀಸ್. ಇದೊಂದು ಮಾತನ್ನು ಕೇಳಬೇಕು ಅಂತ ನಾನು ಕಾಯ್ತಿದ್ದೆ ವೀರು. ಆದ್ರೆ ನೀವು ಈ ಮಾತುಗಳನ್ನ ಜಾನಕಿಗೆ ಹೇಳೋ ಬದಲು ನಂದಿನಿಗೆ ಹೇಳಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಂದಿನಿ, ನೀನು ಯಾವ ತಪ್ಪು ಮಾಡಿಲ್ಲ. ಅಕ್ಕನ ಮಾತು ಕೇಳಿ ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ. ವಾಪಸ್ ನನ್ನ ಮನೆಗೆ ಬಾ ಅಂತ ಒಂದೇ ಒಂದ್ಸಲ ಕರೆದಿದ್ರು
ಆ ಕ್ಷಣನೇ ಖುಷಿಯಿಂದ ಓಡ್ ಬರ್ತಿದ್ದೆ. ಆದರೆ ನೀವು ಇಲ್ಲಿರೋ 2 ಜೀವಗಳು ನಿಮ್ದಲ್ಲ ಅಂದ್ಕೊಂಡಿದ್ದೀರಿ. ನನ್ನ ಮೇಲೆ ಆ ಕಳಂಕ ಇರೋವರೆಗೂ ನಾನು ನಿಮ್ಮ ಜೀವನಕ್ಕೆ ಹೇಗೆ ಬರಲಿ ವೀರು? ನೀವು ನನ್ನನ್ನು, ನನ್ನ ಮಗಳನ್ನ ಇಬ್ಬರನ್ನೂ ಒಪ್ಕೋಬೇಕು. ಹಾಗಷ್ಟೇ ನಾನು ಬರೋದಕ್ಕೆ ಸಾಧ್ಯ. ಮಾತಾಡಿ ಜಾನಕಿ ಅವರೇ, ಪ್ಲೀಸ್. ನೀವು ಹೀಗೆ ಮೌನವಾಗಿದ್ರೆ ನನಗೆ ಚುಚ್ಚದಾಗುತ್ತೆ. ಪ್ಲೀಸ್, ನೀವು ಮತ್ತೆ ನಮ್ಮ ಮನೆಗೆ ಬರ್ತೀರಾ? ನೋಡಿ, ನೀವು ಇಷ್ಟೊಂದು ಎಮೋಷ್ನಲ್ ಆಗಬೇಡಿ. ನೀವು ಯಾವಾಗಲೂ ಸಂತೋಷವಾಗಿರಬೇಕು. ನಿಮ್ಮ ಮನೆ ಮತ್ತೆ ತುಂಬತ್ತೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು, ಸಂತೋಷ, ಸಂಭ್ರಮ ಉಕ್ಕಿ ಹರಿಯತ್ತೆ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನಾನು ಅಲ್ಲಿಗೆ ಬರೋದಕ್ಕಾಗಲ್ಲ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ನನ್ನನ್ನು ಕ್ಷಮಿಸಿ. ಏನಂತಣ್ಣ, ಬರ್ತಾರಂತ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ಯಾರು ತಾನೇ ಬರಕ್ಕೆ ಹೋಗ್ತಾರೆ ಹೇಳು? ಬರಲ್ವಂತೆ.